ಮೈಸೂರು ರಾಜಕಾರಣದಲ್ಲಿ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ. ಬಹಳ ಪ್ರಮುಖವಾಗಿ 2028ಕ್ಕೆ ವಿಧಾನಸಭಾ ಚುನಾವಣೆ ಇದ್ದರೂ ಕೂಡ ಮತ್ತೆ ಚಾಮರಾಜ ಕ್ಷೇತ್ರ ಸುದ್ದಿಯಲ್ಲಿದೆ. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಚಾಮರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ, ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಕಷ್ಟು ರೀತಿಯಾದಂತಹ ಪೈಪೋಟಿ ಕಾಡ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರ ನಡೆ ಏನಿದೆ ತೀವ್ರ ಕುತೂಹಲ ಕೆಡಿಸುವಂಥದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಭಾಳ ಪ್ರಮುಖವಾಗಿ ಏನು ಇವತ್ತು ನಡೆದಂತಹ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮ ಸಾಕಷ್ಟು ರೀತಿಯ ರಾಜಕಾರಣದ ದಿಕ್ಸೂಚಿಯನ್ನು ಸೂಚಿಸ್ತಾ ಇದೆ. ಪ್ರತಾಪ್ ಸಿಂಹ ಅವರ ಒಂದು ರಾಜಕೀಯ ಜೀವನ ಏನಿದೆ, ಆ ಒಂದು ರಾಜಕೀಯ ಜೀವನದಲ್ಲಿ ಅನಿರೀಕ್ಷಿತವಾಗಿ ಏನು ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಸಂಸದರಾಗಿ 10 ವರ್ಷಗಳ ಕಾಲ ಸಾಕಷ್ಟು ಸೇವೆಯನ್ನು ಮಾಡಿದ್ರು ಹಾಗೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು. ತದಾದ ನಂತರ ಬೆಳವಣಿಗೆಯಲ್ಲಿ ಏನು ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಲೋಕಸಭೆಯಿಂದ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟ್ ಕೈ ತಪ್ಪಿತ್ತು. ಈ ಹಿನ್ನೆಲೆಯಲ್ಲಿ ಏನು ಪ್ರತಾಪ್ ಸಿಂಹ ಅವರು ಸಾಕಷ್ಟು ಹಿಮ್ಮುಖರಾಗ್ತಾರೆ ಅಂತ ಕೇಳ್ತಿದ್ರು. ಆದರೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೈ ತಪ್ಪಿದ ನಂತರ ಪ್ರತಾಪ್ ಸಿಂಹ ಅವರ ನಡೆ ಏನು ಅಂತ ಕೂಡ ತೀವ್ರ ಕುತೂಹಲ ಇತ್ತು. ಆದರೆ ಅವರು ಕೂಡ ಸಾಕಷ್ಟು ಬಹಿರಂಗ ಸಮಾವೇಶಗಳಿರ್ಬೋದು ಅಥವಾ ಏನು ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅಂತೇಳಿ ಕೂಡ ಏನು ಹೇಳಿಕೆಯನ್ನು ನೀಡಿದ್ರು. ಆದರೆ ರಾಜ್ಯ ರಾಜಕಾರಣದಲ್ಲಿ ಇದ್ದರೂ ಕೂಡ ಅವರ ಕ್ಷೇತ್ರದ ಆಯ್ಕೆ ಯಾವುದು ಅಂತ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಿತ್ತು. ಯಾಕಂದರೆ ಅವರು ಕೊಡಗು ಮೈಸೂರು ಎರಡು ಜಿಲ್ಲೆಗಳ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರಿಂದ ಕೊಡಗಿನಲ್ಲಿ ಏನು ಸ್ಪರ್ಧೆ ಮಾಡ್ತಾರಾ, ಮೈಸೂರು ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ವಿಚಾರವಾಗಿ ಅವರ ಕ್ಷೇತ್ರದ ಆಯ್ಕೆ ಏನು ಅಂತೇಳಿ ಕುತೂಹಲ ಇತ್ತು. ಆದರೆ ಇವತ್ತು ಏನು ಖಾಸಗಿ ಹೋಟ್ಲಲ್ಲಿ ನಡೆದಂತಹ ಚಾಮರಾಜ ಕ್ಷೇತ್ರದ ಏನು ಪ್ರತಾಪ್ ಸಿಂಹ ಅವರ ಸ್ನೇಹ ಬಳಗದ ವತಿಯಿಂದ ಏನು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಇತ್ತು, ಆ ಒಂದು ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಏನು ಪ್ರತಾಪ್ ಸಿಂಹ ಅವರು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಚಾಮರಾಜ ಕ್ಷೇತ್ರ ಅದ್ಭುತವಾದಂಥ ಕ್ಷೇತ್ರ, ಇದು ಒಳ್ಳೆತನಕ್ಕೆ ಬೆಲೆ ಕೊಡುವಂಥ ಕ್ಷೇತ್ರ. ಸಹಜವಾಗಿ ಇದೊಂದು ನ್ಯಾಚುರಲ್ ಚಾಯ್ಸ್, ಇದು ಸ್ವಾಭಾವಿಕವಾದಂಥ ಆಯ್ಕೆ ಇದಾಗಿದೆ. ಚಾಮರಾಜ ಕ್ಷೇತ್ರದಲ್ಲೇ ಏನು ರಾಜ್ಯ ರಾಜಕಾರಣವನ್ನು ಮಾಡ್ತೀನಿ ಹಾಗೂ ಈ ಕ್ಷೇತ್ರ ನನ್ನ ಆಯ್ಕೆ ಎನ್ನುವಂತಹ ಒಂದು ನೇರವಾದಂತಹ ನುಡಿಯನ್ನು ಹೇಳಿದ್ದಾರೆ. ಹೀಗಾಗಿ ಚಾಮರಾಜ ಕ್ಷೇತ್ರದಲ್ಲಿ ಈಗಾಗಲೇ ಕಳೆದ ತಿಂಗಳುಗಳಿಂದಲೂ ಕೂಡ ಅಧಿಕೃತವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಅಥವಾ ಅಲ್ಲಿರುವಂತಹ ಅನೇಕ ಕಾರ್ಯಕರ್ತರೊಂದಿಗೆ ನಿಕಟವಾದ ಸಂಪರ್ಕವನ್ನು ಹೊಂದಿದ್ದಾರೆ. ಹೀಗಾಗಿ ಚಾಮರಾಜ ಕ್ಷೇತ್ರದಿಂದ ಮುಂದಿನ ರಾಜಕೀಯ ಭವಿಷ್ಯವನ್ನು ಬರೆಯೋದಕ್ಕೆ ಪ್ರತಾಪ್ ಸಿಂಹ ಅವರು ಮುಂದಾಗಿದ್ದಾರೆ. ಹೀಗಾಗಿ ಸಾಕಷ್ಟು ತೀವ್ರ ಕುತೂಹಲ ಕೇಳುತ್ತಾ ಇದೆ. ಹಾಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗಾಗಲೇ ಮಾಜಿ ಶಾಸಕರು ಹಾಗೂ BJP ಅಧ್ಯಕ್ಷರಾದಂತಹ ನಾಗೇಂದ್ರ ಅವರು ಕೂಡ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿದಂಥವರು. ಹೀಗಾಗಿ ಅವರು ಕೂಡ ಈ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಪ್ರತಾಪ್ ಸಿಂಹ ಅವರು ಕೂಡ ಈ ಕ್ಷೇತ್ರದ ಆಯ್ಕೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಬಿರುಸಿನವಾದಂತಹ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಹಾಗೂ ಜನಸಂಪರ್ಕ ಮಾಡುವಂತಹ ಕೆಲಸವನ್ನು ಕೂಡ ಪ್ರತಾಪ್ ಸಿಂಹ ಅವರು ಮಾಡ್ತಿದ್ದಾರೆ. ಏನು ವಿಧಾನಸಭಾ ಚುನಾವಣೆ ಬರೋದಕ್ಕೆ ಮುಂಚೆನೇ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಒಂದು ರೀತಿಯಾದಂತಹ ತೀವ್ರ ಪೈಪೋಟಿ ಏರ್ಪಾಟಾಗಿದೆ. ಹೀಗಾಗಿ ಮತ್ತಷ್ಟು ರೋಚಕತೆಯನ್ನು ಏನು ಚಾಮರಾಜ ಕ್ಷೇತ್ರ ಕಾಣ್ತಾ ಇದೆ. ಹಾಗೂ ಬಹಳ ಪ್ರಮುಖವಾಗಿ ಈ ಒಂದು ಕ್ಷೇತ್ರದ ಇತಿಹಾಸವನ್ನು ನಾವು ಗಮನಿಸೋದಾದರೆ ಭಾಳ ಪ್ರಮುಖವಾಗಿ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಭದ್ರಕೋಟೆಯನ್ನು ಕಟ್ಕೊಂಡಿರ್ತಕ್ಕಂಥದ್ದು. ಶಂಕರಲಿಂಗೇಗೌಡರು 4 ಬಾರಿ ಗೆಲ್ಲುವಂಥ ಮುಖಾಂತರ ತಮ್ಮ ಒಂದು ವರ್ಚಸ್ಸನ್ನು ತೋರಿಸಿದ್ರು. ಆ ಸಂದರ್ಭದಲ್ಲಿ ಅವರು ಏನು ಪಾರ್ಟಿಯನ್ನು ಬಿಟ್ಟು JDS ಅಭ್ಯರ್ಥಿ ಆದಾಗಲೂ ಕೂಡ ಏನು ಅವರು ಗೆಲುವನ್ನು ಸಾಧಿಸೋಕ್ಕಾಗಲ್ಲ. ಆಗ ಕಾಂಗ್ರೆಸ್ಸು ಅಭ್ಯರ್ಥಿಯಾದಂಥ ವಾಸು ಅವರು ಗೆಲ್ತಾರೆ. ತದಾದ ನಂತರ ಬೆಳವಣಿಗೆಯಲ್ಲಿ ಆ ಒಂದು ಚುನಾವಣೆಯಲ್ಲಿ ನಿಂತಹ ಏನು ನಾಗೇಂದ್ರ ಅವರು 2018ರ ಚುನಾವಣೆಯಲ್ಲಿ ನಾಗೇಂದ್ರ ಅವರು ಜಯವನ್ನು ಗಳಿಸ್ತಾರೆ. ತದಾದ ನಂತರ ಬೆಳವಣಿಗೆಯಲ್ಲಿ ಕೂಡ ಏನು ನಾಗೇಂದ್ರ ಅವರು ಅಲ್ಪ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸ್ತಾರೆ. ಆಗ ಹರೀಶ್ ಕಾಂಗ್ರೆಸ್ನ ಅಭ್ಯರ್ಥಿಯಂತಹ ಹರೀಶ್ ಅವರು ಕೂಡ ಹರೀಶ್ ಅವರು ಗೆಲುವನ್ನು ಸಾಧಿಸ್ತಾರೆ. ಆದರೆ ಈಗ ಚಾಮರಾಜ ಕ್ಷೇತ್ರದಲ್ಲಿ BJPಯ ಆಕಾಂಕ್ಷಿಗಳ ಪಟ್ಟಿ ಸಾಕಷ್ಟು ಮುಂದೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಅಧಿಕೃತವಾಗಿ ರಾಜಕಾರಣಕ್ಕೆ ಪ್ರವೇಶವನ್ನು ಮಾಡಿ ತಮ್ಮ ಕ್ಷೇತ್ರದ ಆಯ್ಕೆಯನ್ನು ಬಹಿರಂಗಪಡಿಸಿರ್ತಕ್ಕಂಥದ್ದು ತೀವ್ರ ಕುತೂಹಲನ ಮೂಡಿಸ್ತಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ಮಜಲುಗಳು ಕಂಡುಬರ್ತವೆ ಅಂತೇಳಿ ಕಾದು ನೋಡಬೇಕಾಗಿದೆ.